ಹಾಯ್ ಫ್ರೆಂಡ್ಸ್, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಭಾರತದ ಅಗರ್ಭ ಶ್ರೀಮಂತರ ಪಟ್ಟಿಯಲ್ಲಿ ಅಂಬಾನಿ ಕುಟುಂಬ ಸದಾ ಇದ್ದೇ ಇರುತ್ತೆ. ಕೇವಲ ಭಾರತ ಮಾತ್ರವಲ್ಲ, ವಿಶ್ವದ ಶ್ರೀಮಂತರ ಪಟ್ಟಿಯಲ್ಲೂ ಮುಖೇಶ್ ಅಂಬಾನಿ ಹೆಸರು ಇದ್ದೇ ಇದೆ. ಆದರೆ ಅದೇ ಕುಟುಂಬದ ಮುಖೇಶ್ ಅಂಬಾನಿಯ ಸಹೋದರ ಅನಿಲ್ ಅಂಬಾನಿಯ ವಿಚಾರದಲ್ಲಿ ತದ್ವಿರುದ್ಧ ಅಂದ್ರೂ ತಪ್ಪಾಗೋದಿಲ್ಲ. 2005ರಲ್ಲಿ ಧೀರುಭಾಯಿ ಅಂಬಾನಿಯ ಇಬ್ಬರು ಪುತ್ರರ ನಡುವೆ ವೈಮನಸ್ಸು ಸೃಷ್ಟಿಯಾಗಿ ಆಸ್ತಿಯನ್ನ ಭಾಗ ಮಾಡ್ಕೊಳ್ತಾರೆ. ಆಗ ಮುಖೇಶ್ ಅಂಬಾನಿಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಸಿಕ್ಕರೆ ಅದರಲ್ಲಿ ತೈಲ ಶುದ್ಧೀಕರಣ, ಪೆಟ್ರೋಕೆಮಿಕಲ್ಸ್ ಮತ್ತು ಇತರ ಕೈಗಾರಿಕಾ ವ್ಯವಹಾರಗಳು ಸೇರ್ತವೆ. ಇನ್ನು ಅನಿಲ್ ಅಂಬಾನಿಗೆ ರಿಲಯನ್ಸ್ ಗ್ರೂಪ್ನ ಇತರ ವಿಭಾಗಗಳಾಗಿರುವಂತಹ ರಿಲಯನ್ಸ್ ಕಮ್ಯುನಿಕೇಷನ್ಸ್, ರಿಲಯನ್ಸ್ ಕ್ಯಾಪಿಟಲ್, ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ರಿಲಯನ್ಸ್ ಪವರ್ ಕಂಪನಿಗಳು ಅನಿಲ್ ಅಂಬಾನಿಯ ಪಾಲಾಗ್ತವೆ. ಇಬ್ಬರು ಸಹೋದರರ ನಡುವೆ ಆಸ್ತಿ ಹಂಚಿಕೆಯಾದ ನಂತರ ಅನಿಲ್ ಅಂಬಾನಿಯ ಆಸ್ತಿ ಕ್ರಮೇಣವಾಗಿ ಕರಗ್ತಾ ಸಾಗುತ್ತೆ. ಇನ್ನು ಮುಖೇಶ್ ಅಂಬಾನಿಯ ಆಸ್ತಿ ಗಣನೀಯವಾಗಿ ಏರಿಕೆ ಆಗ್ತಾ ಹೋಗುತ್ತೆ. ಯಾವಾಗ ಆಸ್ತಿ ಕರಗುತ್ತಾ ಸಾಗುತ್ತೋ ಆಗ ಅನಿಲ್ ಅಂಬಾನಿ ಯೆಸ್ ಬ್ಯಾಂಕ್ನಲ್ಲಿ ಸಾಲವನ್ನು ಪಡೀತಾರೆ. ಸಾಲ ಪಡೆದು ಆ ಹಣವನ್ನು ದುರ್ಬಳಕೆ ಮತ್ತು ಅಕ್ರಮ ಹಣ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂತಹ ಆರೋಪದ ಅಡಿಯಲ್ಲಿ ಇಡಿ ಅಧಿಕಾರಿಗಳು ಅನಿಲ್ ಅಂಬಾನಿಗೆ ನೋಟಿಸ್ ಅನ್ನು ನೀಡಿದೆ. ಯೆಸ್ ಬ್ಯಾಂಕ್ನಿಂದ 2017ರಿಂದ 2019 ಅವಧಿಯ ಸಂದರ್ಭದಲ್ಲಿ ಅನಿಲ್ ಅಂಬಾನಿ ರಿಲಯನ್ಸ್ ಗ್ರೂಪ್ ಕಂಪನಿಗಳಿಗೆ ನೀಡಲಾದ ಸಾಲವನ್ನು ಅಕ್ರಮವಾಗಿ ವರ್ಗಾಯಿಸಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಈ ಸಾಲವನ್ನ ಸರಿಯಾದ ಹಣಕಾಸು ತನಿಖೆ ಇಲ್ಲದೆ ಮಂಜೂರು ಮಾಡಲಾಗಿದೆ. ಇದರ ಸಂದರ್ಭದಲ್ಲಿ ಕೆಲವು ಬ್ಯಾಂಕ್ ಅಧಿಕಾರಿಗಳು ಲಂಚ ಪಡೆದಿರಬಹುದು ಅಂತ ಇಡಿ ಅಧಿಕಾರಿಗಳು ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಪ್ರಕರಣದಲ್ಲಿ ರಿಲಯನ್ಸ್ ಗ್ರೂಪ್ನ ಕಂಪನಿಗಳಿಗೆ ಸಾಲವನ್ನ ಬೇನಾಮಿ ಕಂಪನಿಗಳ ಮೂಲಕವಾಗಿ ವರ್ಗಾಯಿಸಿ ಬ್ಯಾಂಕ್ಗಳು, ಷೇರುದಾರರು ಮತ್ತು ಸಾರ್ವಜನಿಕ ಸಂಸ್ಥೆಗಳನ್ನ ವಂಚಿಸಲಾಗಿದೆ ಅಂತ ಇಡಿ ತನಿಖೆಯಲ್ಲಿ ಕಂಡುಬಂದಿದೆ. ಈ ಕಾರಣಕ್ಕಾಗಿ ಅನಿಲ್ ಅಂಬಾನಿ ಅವರನ್ನ ಆಗಸ್ಟ್ 5, 2025ರಂದು ದೆಹಲಿಯ ಇಡಿ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಅನ್ನು ಸಹಿತ ನೀಡಲಾಗಿದೆ. ಇದರ ಜೊತೆಗೆ 17,000 ಕೋಟಿ ರೂಪಾಯಿ ಸಾಲ ವಂಚನೆ ಆರೋಪಕ್ಕೆ ಸಂಬಂಧಿಸಿದಂತೆ ಲುಕ್ಔಟ್ ನೋಟಿಸ್ ಅನ್ನು ಕೂಡ ಜಾರಿಗೆ ಮಾಡಲಾಗಿದೆ. ಇದರಿಂದ ಅವರು ದೇಶವನ್ನ ತೊರೆಯದಂತೆ ತಡೆಯಲಾಗಿದೆ. ಅನಿಲ್ ಅಂಬಾನಿಯ ನಷ್ಟಕ್ಕೆ ಹಲವು ಕಾರಣಗಳು ಸಿಗ್ತಾನೆ ಹೋಗ್ತವೆ. ಅನಿಲ್ ಅಂಬಾನಿಯ ರಿಲಯನ್ಸ್ ಗ್ರೂಪ್ ಕಂಪನಿಗಳು, ವಿಶೇಷವಾಗಿ ರಿಲಯನ್ಸ್ ಕಮ್ಯುನಿಕೇಷನ್ಸ್ ಮತ್ತು ರಿಲಯನ್ಸ್ ಪವರ್ ದೊಡ್ಡ ಪ್ರಮಾಣದ ಸಾಲವನ್ನು ತೆಗೆದುಕೊಂಡವು. ಈ ಸಾಲವನ್ನು ಸಮರ್ಪಕವಾಗಿ ನಿರ್ವಹಿಸಲು ಸಾಧ್ಯ ಆಗೋದಿಲ್ಲ. ಇದರ ಜೊತೆಗೆ ವ್ಯಾಪಾರದ ಕೆಲ ತಪ್ಪು ನಿರ್ಧಾರಗಳು ದೊಡ್ಡ ಮಟ್ಟದ ನಷ್ಟಕ್ಕೆ ಕಾರಣ ಆಗ್ತವೆ. ರಿಲಯನ್ಸ್ ಕಮ್ಯುನಿಕೇಷನ್ನಲ್ಲಿ ಸ್ಪೆಷಲಿ 3G ಮತ್ತು 4G ಸೇವೆಗಳಿಗೆ ದೊಡ್ಡ ಹೂಡಿಕೆಯನ್ನು ಮಾಡಲಾಗುತ್ತೆ. ಆದರೆ ಜಿಯೋದಂತಹ ಸ್ಪರ್ಧಿಗಳ ಆಗಮನದಿಂದ ಮಾರುಕಟ್ಟೆಯಲ್ಲಿ ಪಾಲು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಅನಿಲ್ ಅಂಬಾನಿ ಅವರಿಗೆ ನಿರ್ಮಾಣ ಆಗುತ್ತೆ. 2008ರ ಜಾಗತಿಕ ಆರ್ಥಿಕ ಕುಸಿತ ಮತ್ತು ಕೆಲ ಬದಲಾವಣೆಗಳು ರಿಲಯನ್ಸ್ ಗ್ರೂಪ್ನ ಕಂಪನಿಗಳ ಮೇಲೆ ನಕಾರಾತ್ಮಕವಾದಂತಹ ಪರಿಣಾಮವನ್ನು ಬೀರೋದ್ರಿಂದ ಅನಿಲ್ ಅಂಬಾನಿಯ ಉದ್ಯಮ ಪಾತಾಳಕ್ಕೆ ಕುಸಿಯುವಂತಾಗುತ್ತೆ. ಈ ಎಲ್ಲ ಕಾರಣಗಳಿಂದ ರಿಲಯನ್ಸ್ ಕಮ್ಯುನಿಕೇಷನ್ಸ್ 2019ರಲ್ಲಿ ದಿವಾಳಿಯಾದ ಸ್ಥಿತಿಗೆ ತಲುಪುತ್ತೆ ಮತ್ತು ಇತರ ಕಂಪನಿಗಳಾಗಿರುವಂತಹ ರಿಲಯನ್ಸ್ ಕ್ಯಾಪಿಟಲ್ ಆಗಿರ್ಬೋದು ಅಥವಾ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಎಲ್ಲವೂ ಸಹಿತ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗ್ತವೆ. ಇದೇ ರೀತಿಯಾದಂತಹ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.